ಯಾರು ಬಂದ್ಬಿಟ್ಟು ದಯವಿಟ್ಟು ಇದನ್ನ ರಾಜಕಾರಣ ಮಾಡಬೇಡ್ರಿ ಅಷ್ಟೇ ಹೇಳಿದ್ದು, ಸರಿನಾ? ಲಾಸ್ಟ್ ಇಯರ್ ಬಂದ್ಬಿಟ್ಟು ನೋಡಿದ್ವಿ, ನಮಗೂ ಟಿ ವಿ ನೋಡಿ ತುಂಬ ಬೇಜಾರಾಯಿತು. ಅದನ್ನು ಬಂದ್ಬಿಟ್ಟು ಇವಾಗ ಯಾರು ಕಪ್ ಹೊಡೆದಿದ ತಕ್ಷಣ ಇವಾಗ RCB ಕಪ್ ಹೊಡಿತು, ಯಾರಿಗೂ ಬಂದ್ಬಿಟ್ಟು ಇವಾಗ ಫಿಲಿಪ್ಸ್ ಅಲ್ಟಿ ಕರೆಸ್ಬಿಟ್ಟು ಯಾರು ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಪ್ರಶಸ್ತಿ ಯಾರು ಕೊಡಲ್ಲ. ಆ್ಯಕ್ಚುಲಿ ಇದೊಂದು ಕ್ಲಬ್ ಟೀಮ್ ಆದರೆ ಕ್ಲಬ್ ಟೀಮಾಗೇ ಇರಬೇಕು ಅಷ್ಟೇ. ಇದನ್ನ ಬಂದ್ಬಿಟ್ಟು ತಮಿಳ್ನಾಡು ಕರ್ನಾಟಕ ಅಂತ ಯಾರು ಡಿವೈಡ್ ಮಾಡಿ ಮಾತಾಡಬೇಡಿ. ಇದು ಬಂದ್ಬಿಟ್ಟು ಒಂದು ಕ್ಲಬ್ ಟೀಮ್ ಆದರೆ ಕ್ಲಬ್ ಟೀಮಾಗಿ ನೋಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಒಳಗಡೆ ತುಂಬ ಬಂದ್ಬಿಟ್ಟು ಕರ್ನಾಟಕ ತಮಿಳ್ನಾಡಿನ ರೇಜಿಗೆ ಮಾತಾಡಿದ್ರು ಅದು ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು. ಇವಾಗ ಬಂದ್ಬಿಟ್ಟು ಟೀಮಲ್ಲಿ ಬಂದ್ಬಿಟ್ಟು ಯಾರಿಲ್ಲ. ಇವಾಗ ಟೀಮಿಗಂತ ಇದ್ದಿದ್ದು ಒಂದು ಅಪ್ಪ ಅಮ್ಮ ಯಾರಂದರೆ, ಒಂದು ಅಪ್ಪ ಬಂದ್ಬಿಟ್ಟು ಧೋನಿ, ಚಿಕ್ಕಪ್ಪ ಬಂದ್ಬಿಟ್ಟು ಜಡೇಜಾ, ಇವರಿಬ್ಬರು ಇದ್ದರು. ಇವಾಗ ಅವರಿಬ್ಬರು ಇಲ್ಲ. ಸೊ ಟೀಮಲ್ಲಿ ಬಂದ್ಬಿಟ್ಟು ಚೇಂಜಸ್ ಮಾಡಬೇಕು. ಕನ್ನಡನ ಮಾತಾಡ್ಬೋದಾ? ಬರ್ರಿ ಎಲ್ಲ ಬರ್ರಿ ವೀಡಿಯೋ ಮಾಡೋಣ. ಆ್ಯಕ್ಚುಲಿ CSK ಅನ್ನೋದು ಬಂದ್ಬಿಟ್ಟು ಒಂದು ಕ್ಲಬ್ ಟೀಮ್. ಓಕೆ ಅಣ್ಣ ಮಾತಾಡ್ತೀನಿ, ಡಿಸ್ಟರ್ಬ್ ಮಾಡ್ಬೋದು ಸರಿನಾ? ನಾನು ನಿಮ್ಮನ್ನು ನೋಡಿದ್ದೀನಿ. CSK ಅನ್ನೋದು ಕ್ಲಬ್ ಟೀಮ್ ಆ್ಯಕ್ಚುಲಿ. ಓಕೆ, RCB ಅನ್ನೋದು ಕ್ಲಬ್ ಟೀಮ್. ಅದು ಬಂದ್ಬಿಟ್ಟು ಕರ್ನಾಟಕ ತಮಿಳ್ನಾಡಲ್ಲ, ಕರೆಕ್ಟಾ? ಅದನ್ನು ಬಂದ್ಬಿಟ್ಟು ಕರ್ನಾಟಕ ತಮಿಳ್ನಾಡು ಅಂತ ಯಾರು ರಾಜಕೀಯ ಮಾಡಬೇಡ್ರಿ. ಅವ್ರ ಫ್ಯಾನ್ಸ್ ಅವ್ರು ನೋಡಲಿ. ಧೋನಿ ಫ್ಯಾನ್ಸ್ ನಾವು ಧೋನಿ ಫ್ಯಾನ್ಸ್ ನಾವು ನೋಡ್ತೀವಿ. RCB ಅಂದರೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ ವಿರಾಟ್ ಕೊಹ್ಲಿ ನೋಡಲಿ. ಓಕೆನಾ? ಅದನ್ನು ಬಂದ್ಬಿಟ್ಟು ಯಾರು ರಾಜಕೀಯ ಮಾಡಬೇಡ್ರಿ, ಯಾರು ಫ್ಯಾನ್ಸ್ಗಳು ಜಗಳ ಮಾಡ್ಕೋಬೇಡ್ರಿ. ಎಂಜಾಯ್ ಮಾಡಿರಿ, ಹೋಗ್ರಿ ಮನೆಗೆ ಸೇಫಾಗಿ ಹೋಗ್ರಿ. ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ, ಸರಿನಾ? ಅದೇ ಸರ್ ನಿಮ್ಮನ್ನು ನೋಡಿದೆ ಅಂತ ಅದಕ್ಕೆ ನಾನು ಹೇಳಿದೆ. RCBನೇ ಅಲ್ಲ, ಇನ್ನಾಗಲೇ RCBನೇ. ಓಕೆ, RCBನೇ ಸರಿನಾ? ಇಲ್ಲಿ ಬರ್ರಿ. ಈ ವರ್ಷ ಕಪ್ಪು RCBನೇ ಹೊಡಿಲಿ, ತೊಂದರೆ ಏನಿಲ್ಲ. ನಾವು ನಮ್ಮ ಟೀಮ್ನ ನಾವು ಸಪೋರ್ಟ್ ಮಾಡ್ತೀವಿ, ನೀವು ನಿಮ್ಮ ಟೀಮ್ನ ಸಪೋರ್ಟ್ ಮಾಡಿ. ಓಕೆ, CSK ಬಗ್ಗೆ ಏನು ಹೇಳ್ತೀರಾ? ಹೆಂಗೆ ಆಡ್ತೀರಾ ಸರ್? CSK ಬಗ್ಗೆ ಏನಂತಂದರೆ ಈ ಸಲ ಬಂದ್ಬಿಟ್ಟು ಸ್ಟಾರ್ಟಿಂಗು ಬ್ಯಾಟಿಂಗ್ ಆರ್ಡ್ರು ಚೆನ್ನಾಗಿಲ್ಲ, ಬೌಲಿಂಗ್ ಆರ್ಡ್ರ್ ಅಂತೂ ಇಲ್ಲವೇ ಇಲ್ಲ. ಓಕೆ, ನೆಕ್ಸ್ಟ್ ಇಯರ್ ನೋಡೋಣ. ಧೋನಿ ಆಮೇಲೆ ಬ್ರಾವಿಸ್ ಬರಲಿ, ಆಮೇಲೆ ನೋಡೋಣ ಟೀಮಲ್ಲಿ ಏನಾದರೂ ಚೇಂಜಸ್ ಬರುತ್ತಾ ಅಂತ. ಧೋನಿ ಬಂದರೆ ಟೀಮ್ ಒಳಗಡೆ ಒಂದು ಕಾನ್ಫಿಡೆಂಟು. ಅದಕ್ಕೋಸ್ಕರನೇ 7 ಸ್ಟಾರ್ ಹೊಡ್ಕೊಟ್ಟಿದ್ದಾರೆ, 5 ಸಾಕು. ಧೋನಿ ಇಲ್ಲ, ಆಡೋದು ಬೇಡ ಅಂತ ನಾವು ಸಾಕು, ಅವ್ರು ಇನ್ಮೇಲೆ ಆಡಿದ್ದು ಸಾಕು. ಕಪ್ ಹೊಡ್ಕೊಟ್ಟಿದ್ದಾರೆ, ವರ್ಲ್ಡ್ ಕಪ್ ಹೊಡ್ಕೊಟ್ಟಿದ್ದಾರೆ, T20 ವರ್ಲ್ಡ್ ಕಪ್ಪು, ಚಾಂಪಿಯನ್ ಟ್ರೋಫಿ, CTL ಕಪ್ ಹೊಡ್ಕೊಟ್ಟಿದ್ದಾರೆ, IPL ಕಪ್ ಹೊಡ್ಕೊಟ್ಟಿದ್ದಾರೆ, ಏಷ್ಯಾ ಕಪ್ ಹೊಡ್ಕೊಟ್ಟಿದ್ದಾರೆ, ಎಲ್ಲ ಕಪ್ ಹೊಡ್ಕೊಟ್ಟಿದ್ದಾರೆ. ಸಾಕು, 5 ವರ್ಷ ಆಡಿ. ಹೌದು, ಧೋನಿ ಮೇಲೆ ಡಿಪೆಂಡ್ ಆಗಿದೆ. ಅವರು ಚೇಂಜಸ್ ತರಬೇಕು. ಧೋನಿ ಒಬ್ಬನೇ ಬಂದ್ಬಿಟ್ಟು ಬಿಲೀವ್ ಮಾಡಬಾರ್ದು. ಧೋನಿ ಒಬ್ಬರನ್ನೇ ಬಿಲೀವ್ ಮಾಡಬಾರ್ದು. ಟೀಮಲ್ಲಿ ಬೇರೆ ಬೇರೆ ಥರ. ಈ ಸಲ ಬಂದ್ಬಿಟ್ಟು ಇವರು 14 ಕೋಟಿ ಕಾರ್ತಿಕ್ ಶರ್ಮಾಗೂ ಪ್ರಶಾಂತ್ ವೀರಿ ಕೊಟ್ಟರು. ಆ ದುಡ್ಡನ್ನ ಬಂದ್ಬಿಟ್ಟು ಒಂದು ಬೇಸ್ ಪ್ರೈಸು 1 ಕೋಟಿಗೆ ಬಂದ್ಬಿಟ್ಟು ಯಾರೋ ಡೇವಿಡ್ ವಾರ್ನರ್ ಇದ್ದರು, ಅವ್ರನ್ನ ತೊಗೋಬೋದಿತ್ತು. ಓಪನಿಂಗ್ ಚೆನ್ನಾಗಿರ್ತಿತ್ತು, ಇಂಟರ್ನ್ಯಾಷನಲ್ ಪ್ಲೇಯರು. ಇವ್ರು ಇನ್ನೂ ಏನು ಆಡಿಲ್ಲ. ಇವ್ರಿಗೆ ಇಷ್ಟು ಅಮೌಂಟು ಖರೀದಿ ಮಾಡಿ ಇವರಿಗೆ ಬಂದ್ಬಿಟ್ಟು ಹಾಕ್ಬೇಕಂತ ಏನಿಲ್ಲ. ಟ್ರೇಡ್ ಮಾಡಿದ್ರು, ಕೆಲವರು ಪ್ಲೇಯರ್ಸ್ ಬಿಟ್ಕೊಟ್ರು, ಅದೆಲ್ಲರೂ ಜಡೇಜಾ ಮಿಸ್ ಆಗಿದ್ದು ನಮಗೆ ಬೇಜಾರು. ಯಾಕಂದರೆ ಅವರು ಈ 5 ಕಪ್ಪಲ್ಲಿ ಅವರು ಇದ್ದಾರೆ, ಹೌದಾ? ಇದರಲ್ಲಿ 5 ಕಪ್ ಜಡೇಜಾ ಇದ್ದಾರೆ. ಅವರು ಬಂದಿದ್ದು ನಮಗೆ ಸಂಜು ಸ್ಯಾಮ್ಸನ್ ಬಂದಿದ್ದು ಓಕೆ, ಇಲ್ಲ ಅಂತಲ್ಲ. ಆದರೆ ಜಡೇಜಾನ ಬಿಟ್ಕೊಟ್ಬಿಟ್ಟು ಸಂಜು ಸ್ಯಾಮ್ಸನ್ ತೊಗೋಬೇಕಂತ ಅವಶ್ಯಕತೆ ಇರಲಿಲ್ಲ. ಓಕೆ, ಬಿಟ್ಟುಕೊಟ್ಟಿದ್ದು ಎಲ್ಲ ಒಂದು ಕಡೆ ಎಡವಟ್ ಆಯ್ತು ಅನ್ನಿಸ್ತಾ? ಹೌದು, ಖಂಡಿತ ಬಿಟ್ಕೊಟ್ಟಿದ್ದು ಎಡವಟ್ಟಾಗಿದೆ, ಇಲ್ಲ ಅಂತ ಏನು ಹೇಳಿಲ್ಲ. ನೋಡೋಣ, ಮುಂದೆ ಬರೋ ಮ್ಯಾಚಲ್ಲಿ ನೋಡೋಣ. ನೆಕ್ಸ್ಟ್ ಎಲ್ಲರೂ ಧೋನಿ ಬಂದು ಟೀಮ್ ಅಂದರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದಾ? ಇಲ್ಲ, ಯಾಕಂದರೆ ಇವಾಗ ಲೆಜೆಂಡ್ ಕ್ಯಾಪ್ಟನ್ಸು ಸ್ವಲ್ಪ ಟೀಮ್ ಒಳಗಡೆ ಬಂದರೆ ಸ್ವಲ್ಪ ಐಡಿಯಾಸ್ ಎಲ್ಲ ವರ್ಕೌಟ್ ಆಗುತ್ತೆ. ಅದರಿಂದ ಮೇ ಬಿ ಚಾನ್ಸಸ್ ಇದೆ. ಇವಾಗ ಬಂದ್ಬಿಟ್ಟು ಟೀಮಲ್ಲಿ ಬಂದ್ಬಿಟ್ಟು ಯಾರಿಲ್ಲ. ಇವಾಗ ಟೀಮಿಗಂತ ಇದ್ದಿದ್ದು ಒಂದು ಅಪ್ಪ ಅಮ್ಮ ಯಾರಂದರೆ, ಒಂದು ಅಪ್ಪ ಬಂದ್ಬಿಟ್ಟು ಧೋನಿ, ಚಿಕ್ಕಪ್ಪ ಬಂದ್ಬಿಟ್ಟು ಜಡೇಜಾ, ಇವರಿಬ್ಬರು ಇದ್ದರು. ಇವಾಗ ಅವರಿಬ್ಬರು ಇಲ್ಲ. ಸೊ ಟೀಮಲ್ಲಿ ಬಂದ್ಬಿಟ್ಟು ಚೇಂಜಸ್ ಮಾಡಬೇಕು. ದಯವಿಟ್ಟು ಯಾರು ದಯವಿಟ್ಟು ಇದನ್ನು ರಾಜಕಾರಣ ಮಾಡಬೇಡ್ರಿ ಅಷ್ಟೇ ಹೇಳಿದ್ದು, ಸರಿನಾ? ಲಾಸ್ಟ್ ಇಯರ್ ಬಂದ್ಬಿಟ್ಟು ನೋಡಿದ್ವಿ, ನಮಗೂ ಟಿ ವಿ ನೋಡಿ ತುಂಬ ಬೇಜಾರಾಯಿತು. ಅದನ್ನು ಬಂದ್ಬಿಟ್ಟು ಇವಾಗ ಯಾರು ಕಪ್ ಹೊಡೆದಿದ ತಕ್ಷಣ ಇವಾಗ RCB ಕಪ್ ಹೊಡಿತು, ಯಾರಿಗೂ ಬಂದ್ಬಿಟ್ಟು ಇವಾಗ ಫಿಲಿಪ್ಸ್ ಅಲ್ಟಿ ಕರೆಸ್ಬಿಟ್ಟು ಯಾರು ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಪ್ರಶಸ್ತಿ ಯಾರು ಕೊಡಲ್ಲ. ಆ್ಯಕ್ಚುಲಿ ಇದೊಂದು ಕ್ಲಬ್ ಟೀಮ್ ಆದರೆ ಕ್ಲಬ್ ಟೀಮಾಗೇ ಇರಬೇಕು ಅಷ್ಟೇ. ಇದನ್ನು ಬಂದ್ಬಿಟ್ಟು ತಮಿಳ್ನಾಡು ಕರ್ನಾಟಕ ಅಂತ ಯಾರು ಡಿವೈಡ್ ಮಾಡಿ ಮಾತಾಡಬೇಡಿ. ಇದು ಬಂದ್ಬಿಟ್ಟು ಒಂದು ಕ್ಲಬ್ ಟೀಮ್ ಆದರೆ ಕ್ಲಬ್ ಟೀಮಾಗಿ ನೋಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಒಳಗಡೆ ತುಂಬ ಬಂದ್ಬಿಟ್ಟು ಕರ್ನಾಟಕ ತಮಿಳ್ನಾಡಿನ ರೇಜಿಗೆ ಮಾತಾಡಿದ್ರು ಅದು ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು. ಈಸಿ ಮ್ಯಾಚ್ ಆಗಿತ್ತು. ಸ್ಕೋರ್ ನೋಡಿ ಗೊತ್ತಾಗಿದ್ದು ಯಾರು ವಿನ್ ಆಗುತ್ತೆ. ಓಕೆ ಬ್ರದರ್, ನೀವೇನು ಹೇಳ್ತೀರಾ? ನೆಕ್ಸ್ಟ್ ಟೈಮ್ ವಿ ವಿಲ್ ವಿನ್. ಧೋನಿ ಇಲ್ವಾ?
ಸರ್ ಹೇಳಿ ಸರ್. ಹೇಗಿತ್ತು ಮ್ಯಾಚು? ಸಗದಾಗಿತ್ತು. ಏನು ನೋಡೋದು, ಅದು ಮ್ಯಾಚ್ ಅದು ಹೆಂಗ್ ಬಾರಿಸ್ತಿದೀವಿ ಚೆನ್ನಾಗಿ. ಓಕೆ, ಸೊ ಇನ್ನೇನು ನೋಡೋದು ಅಂತ ಬಂದಿದ್ದೀವಿ. ಬಂದಿದೆ. ಓಕೆ, ಧೋನಿ ಇಲ್ದಕ್ಕೆ ಸೋಲ್ತೇವೆ ಅನ್ಸುತ್ತಾ? ಧೋನಿನೂ ಇಲ್ಲ, ಡೆವಾಲ್ ಬ್ರೆವಿಶ್ ಇಲ್ಲ ಅಂದ್ರೂ ಅವರಪ್ಪ ಬಂದ್ರೂ ಆಗಲ್ಲ ಏನು ಅಲ್ಲಿ. ಒಂದ್ ಸೈಡ್ ಹಂಗೆ ಮ್ಯಾಚು. ಹಾ? ಒಂದ್ ಸೈಡ್ ಮ್ಯಾಚು. ಒಂದ್ ಸೈಡ್ ಮ್ಯಾಚಿನೂ ಅಲ್ಲ, ಅದು ಸುಮ್ಮನೆ ಒಡ್ಸ್ಕೊಂಡೋಗಿ ಬಂದಿದ್ದಾರೆ ಬೆಂಗಳೂರಿಗೆ. ಅಷ್ಟೇ ಅಷ್ಟೇ. ಥ್ಯಾಂಕ್ ಯು ಬ್ರದರ್, ಮ್ಯಾಚ್ ಆಗಿತ್ತು. ಚಿಂದಿ ನಮ್ಮ RCB ಯಾವತ್ತಿರು ಚಿಂದಿನೇ. ಓಕೆ, ಬನ್ನಿ ಎರಡು ಮಾತಾಡಿ. ಹೇಗನ್ನಿಸ್ತು? ಏನ್ ಮಾತಾಡೋದು, CSK 5 ಟೈಮ್ ಚಾಂಪಿಯನ್ಸ್ ಅವರು ಅವ್ರ ಮಕ್ಕೆ ಏನ್ ಆಡಿದ್ರು ಬ್ಯಾಟಿಂಗು. ನಮ್ಮ RCB ಟೀಮ್ 10 ಜನ ಇಳಿಸಿದ್ರು 25 ಜನ ಇಳಿಸಿದ್ರು ಅವ್ರು ಆಡಲ್ಲ ಅವರು. ಈಗ ಒಂದು ಟೈಮಲ್ಲಿ ಈಗ 10 ಓವರಿಗೆ 100 ಇದ್ದು ಹಾ. ಲಾಸ್ಟ್ 10 ಓವರಿಗೆ 150 ಮೇಲೆ ಹೊಡೆದ್ರು ಹಾ. ನಿಮಗೆ. ನನಗೆ ನೋಡಿ ನನ್ನ ವಾಯ್ಸೇ ಕೇಳಿಸ್ಕೊಳ್ಳಿ, ಗಂಟ್ಲು ಕಿರ್ಚಿ ನಮ್ಮ ಫ್ಯಾನ್ಸು. ನನಗಂತೂ ತುಂಬ ಏನೋ ಫುಲ್ ಖುಷಿ ಆಗೋಯ್ತು. ಇವ್ರದ್ದು ಯಾಕಂದ್ರೆ ಈಗ ಡೇವಿಡ್ ಒಳ್ಳೆ ಹಾ. highlights ಆಡ್ದಂಗೆ ಆಡ್ತಾ ಇದ್ರು. ಹೇಗೆ? ಡೇವಿಡ್ ಆಡಿದ ಬ್ಯಾಟಿಂಗು ಮ್ಯಾಚ್ ಮಾಡೋಕ್ಕಾಗಲ್ಲ. ಹೇಳ್ಬಿಡ. ಚೆನ್ನಾಗಿತ್ತು ಮ್ಯಾಚು. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಬ್ಯಾಡ್ ಆಗಿ ಅನ್ಸ್ತಿತ್ತು, ಏನ್ ಇಷ್ಟ ಆದ್ರೆ ಕೊನೆ 250 ಹೊಡೆದಾಗ ಫುಲ್ ಹ್ಯಾಪಿ ಆಯ್ತು. ಟೀಮ್ ಡೇವಿಡ್ ಅಂತೂ ಒನ್ ಓವರ್ ಫುಲ್ 8 6 ಹೊಡೆದ, ಖುಷಿ ಆಯ್ತು ಮ್ಯಾಚ್. ರೀಸನ್ CSK ಔಟ್ ಆಫ್ ದ ಸೀಸನ್ ಅಂತ. ಫಾರ್ ಅ ರೀಸನ್ CSK ಪೊಲೀಸ್ ಸ್ಟೇಷನ್. ಇನ್ನೊಂದ್ಸಲ ಹೇಳು. ಥ್ಯಾಂಕ್ ಯು. ಇನ್ನೊಂದ್ಸಲ ಹೇಳು. ಇವತ್ತು ಪಕ್ಕ ಚಿಪ್ ಇಟ್ಕೊಂಡು ಹೋಗ್ತಾರೆ CSK ಅವರು. ಹೌದಾ? ಹಾ, ಓಕೆ. ಮ್ಯಾಚ್ ಆಗಿತ್ತು. ಮ್ಯಾಚ್ ಆಗಿತ್ತು. How was the match? Say. it was so good. ಸರಿಯಾಗಿತ್ತು ಮ್ಯಾಚ್. ಸರಿ, ಮ್ಯಾಚ್ ಆಗಿತ್ತು. मैच बहुत अच्छा था. RCB is about to win just अब. RCB ಮಾತಾಡ್ಬೇಕಲ್ಲ ಅವರು. ಮ್ಯಾಚ್ ಆಗಿತ್ತು. ಮಾಮೂಲಿ ಒಂದು ಸೈಡು ಸರ್. ಒಂದು ಸೈಡ್ ಮ್ಯಾಚ್. CSK ಫ್ಯಾನ್ಸ್ ಅವರೆಲ್ಲ ಆಲ್ರೆಡಿ ಹೊಂಟೋಗ್ಬಿಟ್ರು ಮನೆಗೆ. ಫಸ್ಟ್ ಇನ್ನಿಂಗ್ಸ್ ಆಯ್ತಿದ್ದಂಗೆ ಹೋಗ್ಬಿಟ್ರು ಮನೆ. ಸರಿ ಸರ್. ಸಖತ್ತಾಗಿ ಮ್ಯಾಚ್ ಗೆದ್ದಿದ್ದೀವಿ. ಇವಾಗ ಚೆನ್ನಾಗಿ ಸೋಲ್ಸಿದ್ದೀವಿ. ಎವ್ರಿ ಟೈಮ್ ಹಿಂಗೆ ಸೋಲ್ಸ್ತೀವಿ. ಸರ್ ಚೆನ್ನೈ ಧೂಳಿಪಟ. RCB ವಿನ್. RCB ವಿನ್. ಮೇಡಮ್ ಹೇಳಿ, ಹೇಗನ್ನಿಸ್ತು ಮ್ಯಾಚು? ಎಕ್ಸ್ಟ್ರಾರ್ಡಿನರಿ RCB. ಈ ಸಲ ಕಪ್ ನಮ್ದೇ. ಮೇಡಮ್ ಬನ್ನಿ, ಹೇಗನ್ನಿಸ್ತು ಮೇಡಮ್? CSK we are under the ground now. ಓಕೆ, ಇವತ್ತು